ಹಲೋ ಮಕ್ಕಳೇ, ಬಿಂದು ಹಿಂತಿರುಗಿದೆ. ಹಿಂದೆ ಗುರುತ್ವಾಕರ್ಷಣೆ, ಗುರುತ್ವಾಕರ್ಷಣೆಯ ಬಲ ಮತ್ತು ಗುರುತ್ವಾಕರ್ಷಣೆಯ ಸ್ಥಿರ. ಈಗ ತಡ ಮಾಡದೆ ಗುರುತ್ವಾಕರ್ಷಣೆ ಮತ್ತು ಮುಕ್ತಪತನದ ವೇಗವರ್ಧನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಿಸೋಣ. ಅದಕ್ಕೂ ಮೊದಲು ಕಲಿಕೆಯ ಉದ್ದೇಶಗಳಂತ ಗಮನ ಹರಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಗುರುತ್ವಾಕರ್ಷಣೆಯಿಂದಾಗಿ ವೇಗವರ್ಧನೆ, ಉಚಿತ ಪತನ, ಸಮೂಹ, ತೂಕ. ಪ್ರಮುಖ ಪದಗಳು: ಗುರುತ್ವಾಕರ್ಷಣೆಯಿಂದಾಗಿ ವೇಗವರ್ಧನೆ, ಉಚಿತ ಪತನ, ಸಮೂಹ, ತೂಕ, ಗುರುತ್ವಾಕರ್ಷಣೆಯ ಬಲ, ಗುರುತ್ವಾಕರ್ಷಣೆ. ವಸ್ತುವನ್ನು ಸ್ವಲ್ಪ ಎತ್ತರದಿಂದ ಬೀಳಿಸಿದಾಗ ಅದರ ವೇಗವು ನಿರಂತರವಾಗಿ ಬದಲಾಗುತ್ತದೆ. ಆದ್ದರಿಂದ ಒಂದು ವಸ್ತುವನ್ನು ಸ್ವಲ್ಪ ಎತ್ತರದಿಂದ ಬೀಳಿಸಿದಾಗ ಅದರಲ್ಲಿ ಏಕರೂಪದ ವೇಗವರ್ಧನೆಯು ಉತ್ಪತ್ತಿಯಾಗುತ್ತದೆ. ಈ ವೇಗವರ್ಧನೆಯು ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ಸಂಭವಿಸುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ದೇಹವನ್ನು ನಿರ್ದಿಷ್ಟ ಎತ್ತರದಿಂದ ಕೆಳಕ್ಕೆ ಇಳಿಸಿದಾಗ ಉಂಟಾಗುವ ಏಕರೂಪದ ವೇಗವರ್ಧನೆಯು ಗುರುತ್ವಾಕರ್ಷಣೆಯ ವೇಗವರ್ಧನೆ ಎಂದು ಕರೆಯಲ್ಪಡುತ್ತದೆ. ಇದನ್ನು ಜಿ ಅಕ್ಷರದಿಂದ ತಿಳಿಯಲಾಗುತ್ತದೆ. ಜಿನ ಮೌಲ್ಯವು ದೇಹದ ದ್ರವ್ಯರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಜಿನ ಮೌಲ್ಯವು ಸ್ಥಳದಿಂದ ಸ್ಥಳಕ್ಕೆ ಸ್ವಲ್ಪ ಬದಲಾಗುತ್ತದೆ, ಆದರೆ ಬಹುತೇಕ ಎಲ್ಲೆಡೆ ಇದನ್ನು 9.8 ಮೀಟರ್ ಸೆಕೆಂಡ್ 2 ಎಂದು ತೆಗೆದುಕೊಳ್ಳಲಾಗುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ ಕ್ರಿಯೆಯ ಅಡಿಯಲ್ಲಿ ಒಂದು ವಸ್ತುವು ನೆಲಕ್ಕೆ ಬಿದ್ದಾಗ ಅದರ ವೇಗವು ಸೆಕೆಂಡಿಗೆ 9.8 ಮೀಟರ್ಗಳಷ್ಟು ಸ್ಥಿರ ದರದಲ್ಲಿ ಹೆಚ್ಚಾಗುತ್ತದೆ. ದೇಹವನ್ನು ಮುಕ್ತವಾಗಿ ಬೀಳಿಸಿದಾಗ ಅದು 9.8 ಮೀಟರ್ ಸೆಕೆಂಡು 2 ಧನಾತ್ಮಕ ವೇಗವರ್ಧನೆಯೊಂದಿಗೆ ಬೀಳುತ್ತದೆ. ಮತ್ತು ದೇಹವನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು 9.8 ಮೀಟರ್ ಸೆಕೆಂಡ್ 2 ಋಣಾತ್ಮಕ ವೇಗವರ್ಧನೆಗೆ ಒಳಗಾಗುತ್ತದೆ. ಲಂಬವಾಗಿ ಮೇಲಕ್ಕೆ ಎಸೆಯಲ್ಪಟ್ಟ ದೇಹದ ವೇಗವು ಶೂನ್ಯವನ್ನು ತಲುಪುವವರೆಗೆ ಕಡಿಮೆಯಾಗುತ್ತದೆ. ದೇಹವು ಆ ಎತ್ತರದಿಂದ ಬಿದ್ದ ಇತರ ದೇಹಗಳಂತೆ ಮತ್ತೆ ಭೂಮಿಗೆ ಬೀಳುತ್ತದೆ. ನಾವು r ದೂರದಿಂದ m ದ್ರವ್ಯರಾಶಿಯ ದೇಹವನ್ನು ಬೀಳಿಸಿದರೆ ಅಲ್ಲಿ r ಭೂಮಿಯ ತ್ರಿಜ್ಯ ಮತ್ತು ಭೂಮಿಯ ದ್ರವ್ಯರಾಶಿಯು m ಆಗಿರುತ್ತದೆ. ಆಗ ಭೂಮಿಯು ದೇಹದ ಮೇಲೆ ಬೀರುವ ಗುರುತ್ವಾಕರ್ಷಣೆಯ ಬಲವನ್ನು ನೀಡಲಾಗುತ್ತದೆ. ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದಿಂದ. ಈ ಬಲವು ಭೂಮಿಯಿಂದ ಪ್ರಯೋಗಿಸಲ್ಪಡುತ್ತದೆ. ಇದು ದೇಹದಲ್ಲಿ ವೇಗವರ್ಧನೆಯನ್ನು ಉಂಟುಮಾಡುತ್ತದೆ. ಇದರಿಂದಾಗಿ ದೇಹವು ಕೆಳಮುಖವಾಗಿ ಚಲಿಸುತ್ತದೆ.
ಈಗ ನಾವು ನ್ಯೂಟನ್ನ ಚಲನೆಯ ಎರಡನೇ ನಿಯಮವನ್ನು ನೆನಪಿಸಿಕೊಳ್ಳೋಣ. ನ್ಯೂಟನ್ನ ಚಲನೆಯ ಎರಡನೇ ನಿಯಮವು ನಮಗೆ ಬಲ ಮತ್ತು ವೇಗವರ್ಧನೆ ನಡುವಿನ ಸಂಬಂಧವನ್ನು ನೀಡುತ್ತದೆ. ನ್ಯೂಟನ್ನ ಎರಡನೇ ನಿಯಮವು ದೇಹದ ಮೇಲೆ ಅನ್ವಯಿಸುವ ಬಲವು ದೇಹದ ದ್ರವ್ಯರಾಶಿಯನ್ನು ದೇಹದ ವೇಗವರ್ಧನೆಯೊಂದಿಗೆ ಗುಣಿಸುತ್ತದೆ ಎಂದು ಹೇಳುತ್ತದೆ. F = m × a. m ಒಂದು ದೇಹದ ದ್ರವ್ಯರಾಶಿ ಮತ್ತು a ದೇಹದ ವೇಗವರ್ಧನೆಯಾಗಿದೆ. ಆದ್ದರಿಂದ ದೇಹದ ವೇಗವರ್ಧನೆಯನ್ನು ಇವರಿಂದ ನೀಡಲಾಗುತ್ತದೆ. a = F/m. ಈ a ಕೈಬಿಡಲಾದ ದೇಹದ ವೇಗವರ್ಧನೆ ಮತ್ತು F ಎಂಬುದು ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯಾಗಿದ್ದರೆ ಅದು ತನ್ನ ಕಡೆಗೆ ಎಳೆಯುವ ದೇಹದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನಂತರ F ಗಾಗಿ ಗುರುತ್ವಾಕರ್ಷಣೆಯ ಬಲ ಸೂತ್ರ F = G × m × m /r² ನಲ್ಲಿ ಬಳಸಬಹುದು. a = F/m. ಭೂಮಿಯಿಂದ ಉತ್ಪತ್ತಿಯಾಗುವ ವೇಗವರ್ಧನೆಯನ್ನು ಗುರುತ್ವಾಕರ್ಷಣೆಯಿಂದ ವೇಗವರ್ಧನೆ ಎಂದು ಕರೆಯಲಾಗುತ್ತದೆ ಮತ್ತು G ಚಿಹ್ನೆಯಿಂದ ಪ್ರತಿನಿಧಿಸಲಾಗುತ್ತದೆ. ಆದ್ದರಿಂದ ಮೇಲಿನ ಸಮೀಕರಣದಲ್ಲಿ a ಬದಲಿಗೆ G ಬರೆಯುವ ಮೂಲಕ ಸಮೀಕರಣವನ್ನು ಹೀಗೆಯೂ ಬರೆಯಬಹುದು. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರಾಂಕವಾಗಿರುವ G ಯ ಮೌಲ್ಯಗಳನ್ನು ಬಳಸಿಕೊಂಡು G ನ ಮೌಲ್ಯವನ್ನು ಲೆಕ್ಕಾಚಾರ ಮಾಡಬಹುದು. ಇದು ಭೂಮಿಯ ದ್ರವ್ಯರಾಶಿಯಾದ m ಮತ್ತು r ಭೂಮಿಯ ತ್ರಿಜ್ಯವಾಗಿದೆ. G ನ ಮೌಲ್ಯವು ಭೂಮಿಯ ದ್ರವ್ಯರಾಶಿಯ ಮೌಲ್ಯ ಭೂಮಿಯ ತ್ರಿಜ್ಯದ ಮೌಲ್ಯ ಗುರುತ್ವಾಕರ್ಷಣೆಯ ಸಮೀಕರಣದಿಂದಾಗಿ ವೇಗವರ್ಧನೆಯಲ್ಲಿ ಮೌಲ್ಯಗಳನ್ನು ಬಳಸುವುದು. G ನ ಮೌಲ್ಯವು 9.8 ಮೀಟರ್ ಸೆಕೆಂಡ್ 2 ಆಗಿರುತ್ತದೆ. ಗುರುತ್ವಾಕರ್ಷಣೆಯ ವೇಗವರ್ಧನೆಯನ್ನು ಇವರಿಂದ ನೀಡಲಾಗಿದೆ. ಸೂತ್ರವು ಭೂಮಿಯ ಗುರುತ್ವಾಕರ್ಷಣೆಯ ಬಲವು ಕಾರ್ಯನಿರ್ವಹಿಸುವ ದೇಹದ ದ್ರವ್ಯರಾಶಿಯನ್ನು ಹೊಂದಿಲ್ಲ. ಗುರುತ್ವಾಕರ್ಷಣೆಯ ವೇಗವರ್ಧನೆಯು ದೇಹದ ದ್ರವ್ಯರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಭಾರವಾದ ಅಥವಾ ಹಗುರವಾದ ಎಲ್ಲ ದೇಹಗಳು ಭೂಮಿಯ ಮೇಲ್ಮೈ ಕಡೆಗೆ ಒಂದೇ ವೇಗವರ್ಧನೆಯೊಂದಿಗೆ ಬೀಳುತ್ತವೆ. ನಾವು ಒಂದು ವಸ್ತುವನ್ನು ನೆಲದ ಮೇಲಿನ ಎತ್ತರದಿಂದ ಬೀಳಿಸಿದಾಗ ಏನಾಗುತ್ತದೆ? ದೇಹವು ಕೆಳಗೆ ಬೀಳುತ್ತದೆ. ಆದರೆ ದೇಹದ ವೇಗವು ಕಾಲಾನಂತರದಲ್ಲಿ ಬದಲಾಗುತ್ತದೆ. ಕೆಳಗೆ ಬೀಳುವಾಗ ದೇಹವು ಬೇಗ,
ಭೂಮಿಯ ಗುರುತ್ವಾಕರ್ಷಣೆಯ ಬಲದ ಅಡಿಯಲ್ಲಿ ಎತ್ತರದಿಂದ ಭೂಮಿಯ ಕಡೆಗೆ ಬೀಳುವ ದೇಹ ಅಥವಾ ವಸ್ತುವು ಅದರ ಮೇಲೆ ಯಾವುದೇ ಇತರ ಶಕ್ತಿಗಳು ಕಾರ್ಯನಿರ್ವಹಿಸದೆ ಬೀಳುವುದನ್ನು ಫ್ರೀ ಫಾಲ್ ಎಂದು ಕರೆಯಲಾಗುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ದೇಹವು ಮುಕ್ತವಾಗಿ ಬಿದ್ದಾಗ ಅದನ್ನು ಮುಕ್ತವಾಗಿ ಬೀಳುವ ದೇಹ ಅಥವಾ ಮುಕ್ತವಾಗಿ ಬೀಳುವ ವಸ್ತು ಎಂದು ಕರೆಯಲಾಗುತ್ತದೆ. ದೇಹದ ದ್ರವ್ಯರಾಶಿಯು ಅದರಲ್ಲಿರುವ ವಸ್ತು ಅಥವಾ ವಸ್ತುವಿನ ಪ್ರಮಾಣವಾಗಿದೆ. ದೇಹದ ಅಥವಾ ವಸ್ತುವಿನ ದ್ರವ್ಯರಾಶಿಯನ್ನು ಸಾಮಾನ್ಯವಾಗಿ ತೂಕದ ಯಂತ್ರದಿಂದ ಅಳೆಯಲಾಗುತ್ತದೆ. SI ಘಟಕಗಳಲ್ಲಿ ತೂಕವನ್ನು ಕಿಲೋಗ್ರಾಂಗಳಲ್ಲಿ ಅಳೆಯಲಾಗುತ್ತದೆ. ದೇಹದ ಅಥವಾ ವಸ್ತು ದ್ರವ್ಯರಾಶಿಯು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದಿಲ್ಲ. ದೇಹದ ದ್ರವ್ಯರಾಶಿಯನ್ನು ಸಾಮಾನ್ಯವಾಗಿ ಸಣ್ಣ m ನಿಂದ ಸೂಚಿಸಲಾಗುತ್ತದೆ. ದೇಹದ ದ್ರವ್ಯರಾಶಿಯು ಶೂನ್ಯವಾಗಿರಬಾರದು. ಭೂಮಿಯು ಗುರುತ್ವಾಕರ್ಷಣೆಯ ಬಲದಿಂದ ಪ್ರತಿಯೊಂದು ವಸ್ತುವನ್ನು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುತ್ತದೆ. ದೇಹದ ತೂಕವು ಈ ಗುರುತ್ವಾಕರ್ಷಣೆಯ ಶಕ್ತಿಯಾಗಿದ್ದು ಅದು ಭೂಮಿಯ ಮಧ್ಯಭಾಗದ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಆ ಗುರುತ್ವಾಕರ್ಷಣೆಯ ಬಲವು ದೇಹದ ದ್ರವ್ಯರಾಶಿಯು ಉತ್ಪನ್ನವಾಗಿದೆ ಮತ್ತು ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಅದು ಮುಕ್ತವಾಗಿ ಬಿದ್ದಾಗ ದೇಹದ ವೇಗವರ್ಧನೆಯಾಗುತ್ತದೆ. ಈ ಬಲವನ್ನು ಇವರಿಂದ ನೀಡಲಾಗಿದೆ. F = m×g. ಈ ಬಲವು ದೇಹದ ತೂಕವಾಗಿದೆ. ಆದ್ದರಿಂದ ಸೂತ್ರವನ್ನು ಹೀಗೆ ಬರೆಯಬಹುದು. W = m×g. W ದೇಹದ ತೂಕ. ದೇಹದ ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಜಾಗದಲ್ಲಿ g = 0. ದೇಹದ ತೂಕ ಶೂನ್ಯವಾಗುತ್ತದೆ ಮತ್ತು ನಾವು ನಿಜವಾದ ತೂಕವಿಲ್ಲದಿರುವಿಕೆಯನ್ನು ಅನುಭವಿಸುತ್ತೇವೆ. ಹೀಗಾಗಿ ದೇಹದ ತೂಕ ಶೂನ್ಯವಾಗಬಹುದು. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತೇಲುತ್ತಾರೆ ಏಕೆಂದರೆ ದೇಹದ ತೂಕವು ಬಾಹ್ಯಾಕಾಶದಲ್ಲಿ ಶೂನ್ಯವಾಗಿರುತ್ತದೆ. ತೂಕವು ಬಲವಾಗಿರುವುದರಿಂದ ಅದನ್ನು ನ್ಯೂಟನ್ಸ್ n ನಲ್ಲಿ ಅಳೆಯಲಾಗುತ್ತದೆ. ನೆನಪಿಡಬೇಕಾದ ಅಂಶಗಳು: ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ದೇಹವನ್ನು ನಿರ್ದಿಷ್ಟ ಎತ್ತರದಿಂದ ಕೆಳಕ್ಕೆ ಇಳಿಸಿದಾಗ ಉಂಟಾಗುವ ಏಕರೂಪದ ವೇಗವರ್ಧನೆಯು ಗುರುತ್ವಾಕರ್ಷಣೆಯ ವೇಗವರ್ಧನೆ ಎಂದು ಕರೆಯಲ್ಪಡುತ್ತದೆ. g ನ ಮೌಲ್ಯವು ಸ್ಥಳದಿಂದ ಸ್ಥಳಕ್ಕೆ ಸ್ವಲ್ಪ ಬದಲಾಗುತ್ತದೆ, ಆದರೆ ಬಹುತೇಕ ಎಲ್ಲೆಡೆ ಇದನ್ನು 9.8 ಮೀಟರ್ ಸೆಕೆಂಡ್ 2 ಎಂದು ತೆಗೆದುಕೊಳ್ಳಲಾಗುತ್ತದೆ. ದೇಹವನ್ನು ಮುಕ್ತವಾಗಿ ಬೀಳಿಸಿದಾಗ ಅದು 9.8 ಮೀಟರ್ ಸೆಕೆಂಡ್ 2 ಧನಾತ್ಮಕ ವೇಗವರ್ಧನೆಯೊಂದಿಗೆ ಬೀಳುತ್ತದೆ ಮತ್ತು ದೇಹವನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು 9.8 ಮೀಟರ್ ಸೆಕೆಂಡ್ 2 ಋಣಾತ್ಮಕ ವೇಗವರ್ಧನೆಗೆ ಒಳಗಾಗುತ್ತದೆ.
ಗುರುತ್ವಾಕರ್ಷಣೆಯಿಂದ ವೇಗವರ್ಧನೆಯು ನೀಡಲಾಗಿದೆ. G = m/r². ಗುರುತ್ವಾಕರ್ಷಣೆಯ ವೇಗವರ್ಧನೆಯು ದೇಹದ ದ್ರವ್ಯರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಭೂಮಿಯ ಗುರುತ್ವಾಕರ್ಷಣೆಯ ಬಲದ ಅಡಿಯಲ್ಲಿ ಎತ್ತರದಿಂದ ಭೂಮಿಯ ಕಡೆಗೆ ಬೀಳುವ ದೇಹ ಅಥವಾ ವಸ್ತುವು ಅದರ ಮೇಲೆ ಯಾವುದೇ ಇತರ ಶಕ್ತಿಗಳು ಕಾರ್ಯನಿರ್ವಹಿಸದೆ ಬೀಳುವುದನ್ನು ಫ್ರೀ ಫಾಲ್ ಎಂದು ಕರೆಯಲಾಗುತ್ತದೆ.